ಇಷ್ಟು ದಿನ ಊರಿಗೆ ಹೋಗ್ಬೇಕಾದ್ರೆ ತುಂಬಾನೇ ಖುಷಿ ಆಗೋದು. ಬಟ್ ಇವಾಗ ಹೋಗೋ ಮನ್ಸು ಕೂಡ ಇಲ್ಲ, ಹಾಗೆ ಖುಷಿ ಕೂಡ ಇಲ್ಲ. ಯಾಕೆ ಅಂದ್ರೆ ಊರಿಂದ ಮದ್ವೆ ಮುಗಿಸ್ಕೊಬಂದು 2 days ಆಗಿರ್ಲಿಲ್ಲ, ನನಗಿನ್ನು ಸುಸ್ತು ಕೂಡ ಹೋಗಿರಲಿಲ್ಲ. ಮತ್ತೆ ಅಷ್ಟು ಜರ್ನಿ ಮಾಡ್ಬೇಕಾದ್ರೆ ನನ್ನ ಕೈಯಿಂದಂತೂ ಸಾಧ್ಯ ಇಲ್ಲ ಅನ್ನೋ ತರ ಇದ್ದೆ. ಅದು ನಾನು ಹೋಗ್ಲೇಬೇಕಾಗಿತ್ತು, ಬಿಕಾಸ್ ನನ್ನ ಬ್ರೇಸಸ್ ಅಪಾಯಿಂಟ್ಮೆಂಟ್ ಇತ್ತು. ಹಾಗಾಗಿ ಇನ್ನಣ್ಣ ಮೆಟ್ರೋ ಸ್ಟೇಷನ್ ತನಕ ಬಿಡ್ತೀನಿ ಅಂದ. ಆಹಾ, ಉಬರ್ ದುಡ್ಡಾದ್ರೂ ಉಳಿತು ಅಂತ ಖುಷಿಯಿಂದ ಹೋದೆ. ನಂಗೆ ಆಲ್ರೆಡಿ ಲೇಟ್ ಆಗಿತ್ತು, ಬಿಕಾಸ್ ಇಲ್ಲೇ 11 ಆಗ್ಬಿಟ್ಟಿತ್ತು. ಆ್ಯಂಡ್ ನಂಗೆ 11:30 ಲಾಸ್ಟ್ ಒಂದೇ ಒಂದು ಬಸ್ ಇದ್ದಿದ್ದು. ಇನ್ನು ನಾನು 4ಗೆ ಬಂದು ರೀಚ್ ಆಗಬೇಕಿತ್ತು, ಬಟ್ ಅವ್ರು ಓಡಿಸಿ ಸ್ಪೀಡಿಂದ 6ಗೆ ಬಂದು ರೀಚ್ ಆಗಿದ್ದೀನಿ. ಆ್ಯಂಡ್ ನನ್ನ ಪಿಕ್ ಮಾಡೋಕ್ಕೆ ಅಪ್ಪ ಬಂದಿದ್ರು, ಅವ್ರು ಬಂದು ಕರ್ಕೊಂಡು ಹೋದ್ರು. ಮನೆಗೆ ಹೋಗಿ ಸ್ವಲ್ಪ ಹೊತ್ತು ಮಲ್ಕೊಂಡು ಹಾಗೆ ಜಸ್ಟ್ ಬ್ರಷ್ ಮಾಡ್ಕೊಂಡು ಒಂದು ಡ್ರೆಸ್ ಕೂಡ ಚೇಂಜ್ ಮಾಡಿದೆ. ಸೀದಾ ನಾನು ಹೋಗಿದ್ದು ಡೆಂಟಲ್ ಕ್ಲಿನಿಕ್ಗೆ. ಇನ್ನು ನಾನು ವಾಪಸ್ ಬರ್ಬೇಕಾದ್ರೆ 12 o'clock ಆಗೋಗ್ಬಿಟ್ಟಿತ್ತು. ಆ್ಯಂಡ್ ನಂಗೆ ಸಿಕ್ಕಾಬಟ್ಟೆ ಟೀತ್ ಪೇನ್ ಕೂಡ ಇತ್ತು. ಆ್ಯಂಡ್ ಬಂದು ನಾನು ಒಂದು ಚಾರ್ಕೋಲ್ ಮಾಸ್ಕ್ ಅಪ್ಲೈ ಮಾಡಿ ಚೆನ್ನಾಗಿ ಅದು ಡ್ರೈ ಆಗೋವರೆಗೂ ಬಿಟ್ಟು ಆ್ಯಂಡ್ ಅದನ್ನ ಪೀಲ್ ಮಾಡಿದೆ. ಆ್ಯಂಡ್ ನಾನು 4 o'clockಗೆ ವಾಪಸ್ ಹೋಗೋಣ ಅನ್ಕೊಂಡು ಬೇಗ ಹೊರಟೆ. ಬಟ್ ಹೊರಟ ಮೇಲೆ ಯಾಕೋ ಮನಸ್ಸೇ ಆಗಲಿಲ್ಲ. ಇನ್ನು ಸೈಲಿ ನೈಟೇ ಹೋಗೋಣ ಅನ್ಕೊಂಡೆ. ಆ್ಯಂಡ್ ಅಮ್ಮ ಕೂಡ ನೈಟೇ ಹೋಗು ಅಂದ್ರು. ಹಾಗಾಗಿ ನಾನು ಹೋಗೋದು ಬೇಡ ಅನ್ಕೊಂಡು ಸುಮ್ಮನಾದೆ. ಹೇಗಿದ್ರು ನೈಟ್ ಹೋಗೋದಲ್ಲ ಅಂತ ಇನ್ನು ಆ ಕಡೆ ಈ ಕಡೆ ಕೂತ್ಕೊಂಡು ನಿಂತ್ಕೊಂಡು ನಾಟಕ ಆಡ್ತಿದ್ದೆ. ಇದು ನೋಡಿದ ಅಮ್ಮ ಇವಳಿಗೆ ಏನಾದ್ರು ಒಂದು ಕೆಲಸ ಕೊಡ್ಲೇಬೇಕಂತ ಯೋಚನೆ ಮಾಡ್ತು ಅಂತ ಅನ್ಸುತ್ತೆ. ನಂದು ಒಂದು ಸೀರೆ ಐತೆ, ಐರನ್ ಮಾಡ್ಕೊಡು ಅಂತ ಹೇಳಿ ಕೈ ಕೊಟ್ಟೆ ಬಿಡ್ತು. ಇನ್ನೇನು ಮಾಡೋಕ್ಕಾಗುತ್ತೆ, ಐರನ್ ಮಾಡ್ಕೊಡ್ಲೇಬೇಕು ಕೊಟ್ಟಾದ್ಮೇಲೆ ಅನ್ಕೊಂಡು ಐರನ್ ಮಾಡಕ್ಕೆ ಶುರು ಮಾಡಿದೆ. ಆ ಒಂದು ಸೀರೆ ಐರನ್ ಮಾಡ್ಬೇಕಾದ್ರೆ ನಂಗೆ ನಿಜವಾಗ್ಲೂ ಸುಸ್ತಾಯ್ತು. ಈ ಸುಸ್ತಾಗಿ ತರ ಅಂತ ಹೇಳಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಹಾಗೆ ಮಲ್ಕೊಂಡೆ. ಮಲಗೆದ್ದು ನೋಡಿದ್ರೆ ಟೈಮ್ 8 o'clock ಆಗೋಗ್ಬಿಟ್ಟಿತ್ತು. ಬೇಗ ರೆಡಿಯಾಗಿ ಎಲ್ರಿಗೂ ಟಾಟಾ ಬಾಯ್ ಹೇಳಿ ನಾನು ಇಲ್ಲದೆ ಹೊರಟೆ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸಿಗುವ, ಬಾಯ್.